ನೀವು ಹಂಚಿನ ಮನೆ, ತಾರಸಿ ಮನೆ, ತೊಟ್ಟಿ ಮನೆ, ತೋಟದ ಮನೆ, ಇತ್ತೀಚೆಗೆ ಹಸಿರು ಮನೆ ಬಗ್ಗೆ ಕೂಡ ಕೇಳಿದ್ದೀರಾ, ನೋಡಿದ್ದೀರಾ. ಆದರೆ ಇಲ್ಲೊಂದು ವಿಭಿನ್ನವಾದ ವಿಶೇಷವಾದ ಮನೆ ಇದೆ. ಅದುವೇ ನಮ್ಮೆಲ್ಲರ ಮಸ್ತಕದ ಹಸಿವನ್ನು ನೀಗಿಸುವ ಪುಸ್ತಕ ಮನೆ. ನೀವು ಯಾವುದೇ ಲೈಬ್ರರಿಗೆ ಹೋದರೂ ಮೆಂಬರ್ಶಿಪ್ ಇಲ್ಲದೆ ಪುಸ್ತಕಗಳನ್ನು ಓದಲು ಕೊಡುವುದಿಲ್ಲ. ಆದರೆ ಈ ಗ್ರಂಥಾಲಯದ ವಿಶೇಷತೆ ಏನೆಂದರೆ ಯಾವುದೇ ಸದಸ್ಯತ್ವ ಇಲ್ಲದೆ 10 ರೂ ಇಂದ 1,00,000 ಬೆಲೆಯ ಪುಸ್ತಕಗಳನ್ನು ಮುಕ್ತವಾಗಿ ಓದಲು ಅವಕಾಶ ಕಲ್ಪಿಸಲಾಗಿದೆ. ಇದು 24x7 ಲೈಬ್ರರಿಯಾಗಿದ್ದು ಕರ್ನಾಟಕದಲ್ಲೇ ಅತಿದೊಡ್ಡ ಸರ್ಕಾರೇತರ ಗ್ರಂಥಾಲಯ ಎಂಬ ಕೀರ್ತಿಗೆ ಭಾಜನವಾಗಿದೆ. ಈ ಪುಸ್ತಕ ಭಂಡಾರ ತಲೆ ಎತ್ತಿ ನಿಂತಿರುವುದು ಸಕ್ಕರೆ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ. ಈ ಜ್ಞಾನ ಭಂಡಾರದ ನಿರ್ಮಾತೃ ಪುಸ್ತಕ ಸಂಸ್ಕೃತಿಯ ಹರಿಕಾರ ಎಂದೇ ಹೆಸರಾದ ಎಂ ಅಂಕೇಗೌಡರವರು. ಇವರು ಕನ್ನಡದಲ್ಲಿ MA ಮಾಡಿದ ನಂತರ ಹೊಟ್ಟೆಪಾಡಿಗಾಗಿ ಪಾಂಡವಪುರ ಸಕ್ಕರೆ ಕಾರ್ಖಾನೆಯಲ್ಲಿ ಮುಖ್ಯ ವೇಳಾಧಿಕಾರಿಯಾಗಿ 35 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ್ದಾರೆ. ಈ ಉದ್ಯೋಗದಿಂದ ಬಂದ ಸಂಬಳದಲ್ಲಿ 80% ಪುಸ್ತಕಗಳ ಖರೀದಿಗೆ ಖರ್ಚು ಮಾಡಿದ್ದಾರೆ. ಇದಕ್ಕೆ ಪೂರ್ಣ ಪ್ರೇರಣೆ ಸಿಕ್ಕಿದ್ದು ಅಂದರೆ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರ ಬರುವ ಕಾಲದಲ್ಲಿ ನನಗೆ ಕೆ ಅನಂತರಾಮು ಅಂತಕ್ಕಂಥ ನಮ್ಮ ಗುರುಗಳು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರು. ಹವ್ಯಾಸಗಳು ಏನು ಅಂದರೆ ನೀವು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡೋ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಪುಸ್ತಕಗಳನ್ನು ಕಲೆಕ್ಟ್ ಮಾಡೋಕ್ಕೆ ಮೊದಲೇ ನಾನು ಮಾಡ್ತಾ ಇದ್ದಿದ್ದರಿಂದ ನನಗೊಂದು ತಿರುವು ಸಿಕ್ತಂಗಾಯಿತು, ಒಂದು ಮುದ್ರೆ ಸಿಕ್ತಂಗಾಯಿತು. ಆಗಿನಿಂದ ನಾನು ಒಳ್ಳೊಳ್ಳೆ ಪುಸ್ತಕಗಳು ಯಾವ್ಯಾವಿವೆ ಅವನ್ನ ಕಲೆಕ್ಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದೆ. ಉದ್ಯಮಿ ಹರಿಕೋಡೆಯವರು ಈ ಪುಸ್ತಕ ಕಣಜದ ಬಗ್ಗೆ ತಿಳಿದು ಆಶ್ಚರ್ಯಪಟ್ಟು ಅಂಕೇಗೌಡ ಜ್ಞಾನ ಪ್ರತಿಷ್ಠಾನದ ಹೆಸರಿನಲ್ಲಿ ಸುಸರ್ಜಿತ ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟು ತಮ್ಮ ಪುಸ್ತಕ ಋಣವನ್ನು ತೀರಿಸಿದ್ದಾರೆ. ಈ ಗ್ರಂಥಸಾಗರದಲ್ಲಿ ಕುಮಾರವ್ಯಾಸನ ತಾಳೆಗರಿ ಗ್ರಂಥಗಳು, ಮಹಾಭಾರತದ 500 ಕೃತಿಗಳು, ರಾಮಾಯಣದ 400 ಕೃತಿಗಳು, ಭಗವದ್ಗೀತೆಯ 2500 ಕೃತಿಗಳು, ಗಾಂಧೀಜಿಯವರ ಬಗ್ಗೆ 2500 ಕೃತಿಗಳು, 400ಕ್ಕೂ ಅಧಿಕ ವಿಶ್ವಕೋಶಗಳು, ಕುವೆಂಪು ಕುರಿತ 500 ಗ್ರಂಥಗಳು, ಬೇಂದ್ರೆಯವರ ಅಪರೂಪದ ಕೃತಿಗಳು ಸೇರಿವೆ. ಇವುಗಳಲ್ಲದೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿಗಳು, ಪ್ರಸಿದ್ಧ ಸಾಹಿತಿಗಳ ಕಾದಂಬರಿಗಳು, ವಿಮರ್ಶಾ ಗ್ರಂಥಗಳು, ಪ್ರವಾಸ ಕಥನಗಳು ಹಾಗೂ ವಿವಿಧ ಧಾರ್ಮಿಕ ಕೃತಿಗಳು ಓದಲು ಸಿಗುತ್ತವೆ. ಇಲ್ಲಿ ಕೇವಲ ಕನ್ನಡ ಭಾಷೆಯ ಪುಸ್ತಕಗಳಲ್ಲದೆ ಇಂಗ್ಲಿಷ್, ಹಿಂದಿ, ಉರ್ದು, ಅರೇಬಿಕ್, ತಮಿಳು, ತೆಲುಗು, ಜಪಾನ್ ಹಾಗೂ ಜರ್ಮನಿ ಭಾಷೆಯ ಪುಸ್ತಕಗಳನ್ನು ಕಾಣಬಹುದು. ಈ ಮನೆಯಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದು ಇದನ್ನು 2ನೇ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಜಗತ್ತಿನ ಇತಿಹಾಸದಲ್ಲಿ ಏಕ ವ್ಯಕ್ತಿಯೊಬ್ಬ ಈ ಪರಿಯ ಪುಸ್ತಕ ಸಂಗ್ರಹಿಸುವುದು ಅನನ್ಯ ದಾಖಲೆಯಾಗಿದೆ. ಈಗ ನಮ್ಮದು ಹೇಳಿ ಕೇಳಿ ಬಡ ಕುಟುಂಬ, ಹಳ್ಳಿಗಾಡಿನಿಂದ ಬಂದವನು. ಮೊದಲು ನಾವು ಆರ್ಥಿಕವಾಗಿ ಭಾಳ ಹಿಂದುಳಿದಿರೋದ್ರಿಂದ ಈ ಪುಸ್ತಕವನ್ನು ಸಂಗ್ರಹಿಸೋದು ಅಂದರೆ ಕಷ್ಟಕರವಾದ ಕೆಲಸ. ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ, 4 ಆಣಿ 8 ಆಣಿ ಪುಸ್ತಕಗಳನ್ನು ನಾವು ಹೊಟ್ಟೆಗೆ ಊಟ ಇಲ್ದಿರೋ ತಗೊಳ್ಳೋತಾ ಶುರು ಮಾಡಿದ್ವಿ. ನಾನು ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಮನಸ್ಸಿನಲ್ಲಿ ಏನಿತ್ತು ಈ ಪುಸ್ತಕಗಳನ್ನು ಸಂಗ್ರಹಿಸಬೇಕು ಅಂತಕ್ಕಂಥದ್ದು ಅದು ಹೋಗಲೇ ಇಲ್ಲ, ಹಾಗೇ ಇತ್ತು. ಆದಾಗ ಯಾರೋ ಒಬ್ಬರು ತಜ್ಞರನ್ನ ವಿಚಾರಿಸಿದೆ, ಬೇರೆ ಸಮಾಜಕ್ಕೆ ತೊಂದರೆ ಆಗ್ದಂಗೆ ಸಮಾಜನ ನಾವು ಇದು ಮಾಡಿದಾಗೆ ಹಣ ಸಂಪಾದನೆ ಮಾಡೋ ಒಳ್ಳೆ ವಿಧಾನವ ಹೇಳಿ ಅಂತ. ಅವರು ಆಶ್ಚರ್ಯ ವ್ಯಕ್ತಪಡಿಸಿ, ನೀವೊಂದು LIC ಏಜೆನ್ಸಿ ತಗೊಳ್ಳಿ, ನಿಮ್ಮ ಶ್ರಮದ ಮೇಲೆ ಅದು ಇದಾಗುತ್ತೆ, ಬಂದಂಥ ಅವ್ರಿಗೂ ಅನುಕೂಲ ಆಗುತ್ತೆ, LIC ಇವ್ರಿಗೂ ಪಾಲಿಸಿದಾರರಿಗೂ ಅಂತ ಹೇಳಿದ್ರು. ನಾನು ಹೋಗಿ ತಗೊಂಡು ಸುಮಾರು 7-8 ವರ್ಷಗಳ ಕಾಲ ಸುಮಾರು 15-20 ಲಕ್ಷ ರೂಪಾಯಿನಷ್ಟು ನಾನು ಅದರಲ್ಲೂ ಆವತ್ತೊಂದು ದಿವಸ ಹಣವನ್ನು ಸಂಪಾದನೆ ಮಾಡಿದೆ. ಇಷ್ಟಾದರೂ ನನಗೆ ಪುಸ್ತಕಗಳದು ಪ್ರತಿನಿತ್ಯ ಪ್ರತಿದಿನ, ಆಮೇಲೆ ಶನಿವಾರ ಭಾನುವಾರ ನನಗೆ ಪುಸ್ತಕ ತರೋದೇ ಒಂದು ದೊಡ್ಡ ಇದಾಗೋಯಿತು. ರಾಜ್ಯದಲ್ಲಿ ಯಾವ ಮೂಲೆ ಎಲ್ಲಿರಲಿ ಪುಸ್ತಕಗಳನ್ನು ತರೋದು, ಮೇಯ್ನಾಗಿ ಬೆಂಗಳೂರ ಮುಖ್ಯ ಕೇಂದ್ರವಾಗಿ ಮಾಡ್ಕೊಂಡು ಕೊನೆಗೆ ನನಗೆ ಅಷ್ಟು ಅಲ್ಲದೆ ನಾನು ರಿಟೈರ್ಡ್ ಆದಾಗ 11.5 ಲಕ್ಷ ರೂಪಾಯಿ ಬಂತು. ಅದನ್ನು ತೆಗೆದು ನಾನು ಬುಕ್ಸ್ಗೆ ಕೊಟ್ಟೆ. ಇಷ್ಟೆಲ್ಲ ನಾನು ಇದು ಮಾಡಿ ಹಣವನ್ನು ಹೊಂದಿಸಿ ನಾನು ಪುಸ್ತಕಗಳನ್ನು ತಂದು ನಾನು ಸಂಗ್ರಹಿಸಿದೆ. ಇದೆಲ್ಲದರ ಜೊತೆಗೆ ಇನ್ನೂ ನನಗೆ ಹಣದ ಕೊರತೆ ಆದಾಗ ನಂದು ಮೈಸೂರಿನಲ್ಲಿ ಸಂಕ್ರಾಂತಿ ಸರ್ಕಲ್ಲು 60-40 ಇವತ್ತು ಅದು 1 ಕೋಟಿಗೆ ಹೋಗ್ತಕ್ಕಂಥ ಸೈಟು. ಅಂಥ ಸೈಟ್ನೇ ಈಗ 10 ವರ್ಷದಲ್ಲಿ 10 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಉತ್ತಮವಾದ ಗ್ರಂಥವೇ ಅವನ್ನೆಲ್ಲನೂ ಬಿಡದೇ ಅವನ್ನು ತಂದು
ನಾನು ಸಂಗ್ರಹಿಸಿದೆ. ಈಗ ಯಾವ್ಯಾವ ಮೂಲದಲ್ಲಿ ನನ್ನ ಆಸ್ತಿ ಆಗಿರ್ಬೋದು, ಬೇರೆ ಬೇರೆ ಶ್ರಮ ಆಗಿರ್ಬೋದು, ಹಣವನ್ನು ವಂಚಿಸಿ ನಾನು ಈಗ ಪುಸ್ತಕಗಳನ್ನು ಈ ಥರ ಸಂಗ್ರಹಿಸಿದ್ದೇನೆ. ಸಮುದ್ರಕ್ಕೆ ಬಂದು ಸೇರುವ ನದಿಯ ನೀರು ಹೆಚ್ಚುವಂತೆ ಪುಸ್ತಕ ಮನೆಗೆ ಬಂದು ಸೇರುತ್ತಿರುವ ಪುಸ್ತಕಗಳು ವೃದ್ಧಿಸುತ್ತಲೇ ಇದೆ. ಇದುವರೆಗೆ ಗೌಡರು ತಮ್ಮ 3 ದಶಕಗಳ ಅಕ್ಷರ ಸೇವೆಯಲ್ಲಿ 32 ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭೇಟಿ ನೀಡಿದ್ದು, ಪ್ರತಿ ಬಾರಿಯೂ ಪುಸ್ತಕದ ರಾಶಿಯನ್ನು ಈ ಕಣಜಕ್ಕೆ ತಂದಿದ್ದಾರೆ. ಈ ಜ್ಞಾನ ಸಾಗರದಲ್ಲಿ ಅ ಇ ಯಿಂದ ಎನ್ಸೈಕ್ಲೋಪೀಡಿಯಾವರೆಗೆ ಎಲ್ಲ ರೀತಿಯ ಪುಸ್ತಕಗಳು ಲಭ್ಯವಿದೆ. ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಪುರಾತನ ನಾಣ್ಯಗಳು, ಬಹುಶಃ ನೀವು 2 ಆಣೆ 1818 ಅದನ್ನು ನೋಡಿದ್ರೆ, ಈಗ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಈ 1818 ಒಂದಲ್ಲ ಎರಡಲ್ಲ ಅಂಥವೇ ಸುಮಾರು ನಾಣ್ಯಗಳಿವೆ. 1600 ಇದೆ, ಕೃಷ್ಣದೇವರ ಒಡೆಯರ್ ಕಾಲದ್ದು, ಟಿಪ್ಪು ಕಾಲದವು, ಬೇರೆ ಬೇರೆ ಸಾವಿರಾರು ನಾಣ್ಯಗಳಿವೆ, ಅಪರೂಪದ ನಾಣ್ಯಗಳು ಅವಿವೆ. ಅದೆಲ್ಲದರ ಜೊತೆಗೆ ಕರೆನ್ಸಿ ನೋಟ್ಗಳು, ದೇಶ ವಿದೇಶಗಳ ನೋಟ್ಗಳು, ಸುಮಾರು 100-150 ರಾಷ್ಟ್ರಗಳ ನೋಟ್ಗಳೆಲ್ಲ ಬೇರೆ ಬೇರೆ ಬರ್ತವೆ. ಆಮೇಲೆ ಸ್ಟ್ಯಾಂಪ್ಗಳು 10,000 ಸ್ಟ್ಯಾಂಪ್ಸ್ ಇದೆ. ಆಮೇಲೆ ಅಪರೂಪದ ಛಾಯಾಚಿತ್ರಗಳು, ರಾಜಾ ರವಿವರ್ಮ ಇರ್ಬೋದು, ಪಿಕಾಶೋ ಇರ್ಬೋದು, ಬೇರೆ ಬೇರೆ ಜಗತ್ಪ್ರಸಿದ್ಧವಾದಂಥ ಛಾಯಾಚಿತ್ರಗಳೆಲ್ಲನೂ ಒಂದು ಕಡೆ ಇವೆ. ಇಲ್ಲಿ ಒಂದುಂಟು ಒಂದಿಲ್ಲ ಅನ್ನುವಂಗಿಲ್ಲ. ಇದು ಈ ಅಪರೂಪದ ಅರಿವಿನ ಮನೆಗೆ ಚಿತ್ರನಟರು, ಸಾಹಿತಿಗಳು, ರಾಜಕಾರಣಿಗಳು, ಸಮಾಜ ಸೇವಕರು ಹಾಗೂ ವಿದೇಶಿ ಪ್ರವಾಸಿಗರು ಕೂಡ ಭೇಟಿ ನೀಡಿದ್ದು, ಗೌಡರ ನಿಸ್ವಾರ್ಥ ಸೇವೆಯನ್ನು ಪ್ರಶಂಸಿಸಿದ್ದಾರೆ. Thank you so much, Mr. Ankegowda. We came from the USA to see the sight of India, and this library is equal to or better than the Taj Mahal. Thank you for your hospitality and for your years of dedication to making the world a better place because of this library. ನಿನ್ನಲ್ಲಿ 2 ದುಡ್ಡಿದ್ದರೆ ಒಂದರಲ್ಲಿ ರೊಟ್ಟಿಯನ್ನು ಕೊಂಡುಕೋ, ಮತ್ತೊಂದರಲ್ಲಿ ಪುಸ್ತಕವನ್ನು ಕೊಂಡುಕೋ. ರೊಟ್ಟಿ ನಿನಗೆ ಜೀವನವನ್ನು ಕೊಡುವುದಾದರೆ ಪುಸ್ತಕ ನಿನಗೆ ಬದುಕುವ ವಿಧಾನವನ್ನು ತಿಳಿಸುತ್ತದೆ. ಈ ಪುಸ್ತಕಾಲಯದ ಉಪಯೋಗವನ್ನು ವಿದ್ಯಾರ್ಥಿಗಳು, ಉಪನ್ಯಾಸಕರು, ಸಾಹಿತ್ಯಾಸಕ್ತರು, ಸಂಶೋಧಕರು, PhD ಅಧ್ಯಯನದಲ್ಲಿ ತೊಡಗಿರುವವರು, IAS, KAS ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರುವವರು ಪಡೆದುಕೊಳ್ಳುತ್ತಿದ್ದಾರೆ. ಈ ಕನ್ನಡದ ಕುವರ ಅಂಕೇಗೌಡರ ಸಾಧನೆಗೆ GP ರಾಜರತ್ನಂ ಸಾಹಿತ್ಯ ಪಾರಿಜಾತಕ ಪ್ರಶಸ್ತಿ, ಮಂಡ್ಯ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಗ್ರಂಥಾಲಯ ಪ್ರಶಸ್ತಿ, ವಿಶ್ವ ಪುಸ್ತಕಾಲಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಯುವ ಜನತೆಯನ್ನು ನಾನು ಕೇಳ್ಕೊಳ್ಳೋದೇನು ಅಂದರೆ, ನೀವು ಸಂಬಳ ಎಷ್ಟಾರ ಪಡೀರಿ, ಲಕ್ಷಗಟ್ಟಲೆ ನೀವು ಸಂಬಳ ತಗೊಳ್ಳಿ, ಅದು ಮುಖ್ಯ ಅಲ್ಲ. ನಾವು ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸ್ಕೋಬೇಕು ಅಂದರೆ ನಮ್ಮ ಏನು ಪುರಾತನ ಗ್ರಂಥಗಳಿವೆ ಅವುಗಳನ್ನು ನೀವು ಜೋಪಾನ ಮಾಡಿ, ನಮ್ಮ ಹಿಂದಿನವರ ಒಂದು ಸಂಸ್ಕೃತಿ ಇದೆ ಅದನ್ನು ನಾವೆಲ್ಲ ಸೇರಿ ಕಟ್ಟಿ ಬೆಳೆಸೋಣ. ಅದರ ಜೊತೆಲಿ ನಮ್ಮ ಜೀವನ ಮಾಡೋಣ. ಜಗತ್ತಲ್ಲಿ ಏನೇನು ಜ್ಞಾನ ಇದೆ ಅದು ಒಂದು ಕಡೆ ಅದನ್ನು ಸಂಗ್ರಹಿಸಿ ನನ್ನ ಹಳ್ಳಿಗಾಡಿನ ಜನಗಳಿಗೆ ಅದನ್ನು ಹಂಚಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಇದನ್ನು ಮಾಡಿದೆ. ಬಹುಶಃ ಆ ಕೆಲಸ ಆಗಿದೆ. ಇನ್ನು ಅದು ನಮ್ಮ ಜನಗಳಿಗೆ ತಲುಪೋ ವ್ಯವಸ್ಥೆ ಆಗಬೇಕು. ಅದರಲ್ಲಿ ಎಲ್ಲರ ಸಹಕಾರ ಆದರೆ ಅದನ್ನು ಮಾಡ್ತೀನಿ ಅಂತ ಒಂದು ಧೈರ್ಯವಾಗಿ ಹೇಳಬಲ್ಲೆ. ಒಟ್ಟಾರೆಯಾಗಿ ಅಂಕೇಗೌಡರು ಇಷ್ಟು ಪ್ರಮಾಣದಲ್ಲಿ ಪುಸ್ತಕಗಳನ್ನು ಕ್ರೋಢೀಕರಿಸಿ ದೇವಿ ಶಾರದೆಯನ್ನು ಮಂಡ್ಯದ ಹಳ್ಳಿಯೊಂದರಲ್ಲಿ ನೆಲೆಸುವಂತೆ ಮಾಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಆಧುನಿಕತೆ ಹೆಸರಿನಲ್ಲಿ ಈಗಿನ ಜನರು ಹಣ ಮತ್ತು ಮೋಜಿನ ಹಿಂದೆ ಬಿದ್ದಿರುವಾಗ ಪುಸ್ತಕ ಸಂಗ್ರಹದ ಮೂಲಕ ಓದುವ ಸಂಸ್ಕೃತಿ ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿರುವ ಅಂಕೇಗೌಡರು ವಿಭಿನ್ನವಾಗಿ ನಿಲ್ಲುತ್ತಾರೆ. ಈ ಪುಸ್ತಕ ಪ್ರಪಂಚಕ್ಕೆ ಪ್ರತಿಯೊಬ್ಬ ಪುಸ್ತಕ ಪ್ರೇಮಿಯೂ ತಪ್ಪದೇ ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು.